ಏನಾಯ್ತು ಬ್ರೋ, ಏನಾಯ್ತು? ಯಾಕೆ ಕೂಕೊಂಡ್ರಿ? ಚಿಕ್ಕ ಯಜಮಾನ್ರೆ, ನಮ್ಮ ಅಕ್ಕ. ಇಲ್ಲಿ ಯಾಕೆ ಮಲ್ಕೊಂಡಿದ್ದಾಳೆ ನಯನಿ? ಮಲ್ಕೊಂಡಿಲ್ಲ ಹಾಸಿನಿ, ಕಣ್ಣು ಮುಚ್ಕೊಂಡಿದ್ದಾಳೇನೋ ಅಂತ. ಏನ್ ಹೇಳ್ತಿದ್ಯಾ ಅತ್ತಿಗೆ? ಶಾಶ್ವತವಾಗಿ ಕಣ್ಣು ಮುಚ್ಕೊಂಡಿದ್ದಾಳೆ ಅನ್ಸುತ್ತೆ. ಅಮ್ಮ, ನಿಮ್ಮಮ್ಮ ಮನ್ಸಿಗೆ ಏನ್ ಬಂದ್ರು ಮಾತಾಡ್ಬಿಡ್ತಾರೆ. ಮೊದ್ಲು ಅವಳನ್ನ ಎಪ್ಸಿ ನೀವು. ಏನ್ ಎಪ್ಸೋದು ನಿದ್ರೆಯಿಂದನ? ನೈನಿ ಕೋಮದಲ್ಲಿದ್ದಾಳೋ ಸತ್ತೋಗಿದ್ದಾಳೋ ಯಾರಿಗ್ ಗೊತ್ತು? ಕೋಮದಲ್ಲೇ ಇದ್ದಾಳೆ ವಲ್ಲಭ. ಅಂದ್ರೆ ಅವತ್ತು ಅಪಘಾತಕ್ಕೀಡಾಗಿ ಕೋಮಕ್ಕೆ ಹೋದಂತ ನಯನಿ ಇಲ್ಲಿ ಅಚೇತನವಾಗಿ ಮಲಗಿದ್ದಾಳೆ ಹಾಸಿನಿ. ಹಾಲಲ್ಲೇ ಇದ್ದಾಳಲ್ಲ ಗುರುಗಳೇ. ಇನ್ನೆಲ್ಲಿದ್ದಾಳೆ? ಗಾಯತ್ರಿ ಪುಟ್ಟಿ ನಮ್ಮ ಅಮ್ಮನ್ನ ಕರ್ಕೊಂಡು ಇಲ್ಲಿಗೆ ಬರ್ತಿದ್ದ ಹಾಗೇನೆ ಬ್ಯಾಗ್ ತಗೊಂಡು ಓಡ್ ಹೊಟ್ಟೋದ್ಲು. ಓಡೋಟೋದ್ಲ? ಅವಳೇ ತ್ರಿನೇತ್ರಿ ಅಂದ್ಮೇಲೆ ಅತ್ಗೆ ಇಲ್ಲಿ ಕೋಮಾದಲ್ಲಿದ್ರೆ ಹೋಗ್ಬೇಕಲ್ವಾ ಬ್ರೋ? ನಾನು ಹೇಳದ್ನಲ್ಲ, ಆದ್ರೆ ಯಾರೂ ನಂಬಲಿಲ್ಲ. ಹೌದಲ್ವಾ ಅತ್ತೆ? ಪಾಪ, ಎಷ್ಟು ಪ್ರಯೋಗಗಳು, ಏನೇನ್ ಪರೀಕ್ಷೆ ಮತ್ತೆ ಪ್ರಯತ್ನ ಮಾಡಿದ್ರಿ ನೀವು. ಅಯ್ಯೋ ರಾಮಚಂದ್ರ, ತಂಗಿ ನೈನಿ ಇನ್ನೂ ಕೋಮಾನಲ್ಲೇ ಇದ್ದಾಳ, ಚೇತರಿಸ್ಕೊಂಡೇ ಇಲ್ಲ. ಇಲ್ಲ ಹಾಸಿನಿ,